ಸದ್ಯ ಆಯಿತು ಕಣಪ್ಪ ಶಿವ. ಕೆಲಸ ಮಾಡಿಬಿಟ್ಟು ಮನೆಗೆಲ್ಲ ಅಡುಗೆ ಮಾಡಿಬಿಟ್ಟು ಹಾಂ ಕೆಲ್ಸಕ್ಕೆ ಹೋದ್ರೆ ನಾನು ಉದ್ಧಾರ ಅದನ. ಇನ್ನೂ ಏನು ತಿಂದಿವಿಲ್ಲ ಏನೂ ಇಲ್ಲ, ತಿನ್ನಕ್ಕೆ ಹೋಯ್ಕಡೆ ಏನೂ ಇಲ್ಲ ಕತೆ. ಈಗ ಹೊಟ್ಟೋಗ್ರಿ ಕಣಪ್ಪ. ಆಯ್ತಾ ಅವನಿಗೆ ಕತೆ ಕೆಲಸಕ್ಕೆ ಅಡುಗೆ ಮಾಡಿ ಇಟ್ಕೊಂಡು ಉಣ್ಣಿ. ಇಟ್ಕೊಂಡು ಉಣ್ಬೇಕು? ಒಂದು ದಿವಸ ಕೆಲ್ಸಕ್ಕೆ ಹೋಗಿದ್ಕೆ ಆಲೇ ಊಟ ಇಟ್ಕೊಂಡು ಉಣ್ಣು ಅಂತವಳಲ್ಲ, ಇನ್ನೂ ಹೋಗೇ ಇಲ್ಲ ಕೆಲಸಕ್ಕೆ. ಇಟ್ಬಿಟ್ಟೋಗು. ಅದೇ ಕಂಡ್ಬರ್ತಿದ್ದೀರ ವೀರ ನೀನು. ನಾನು ನೋಡ್ತಾನೆ ಇವ್ರಿ ನೀನು. ನಾನು ಹೇಳಿಲ್ವಾ ಅನ್ನ ಇನ್ನೂ ಅಳಬೇಕು, ಸಾರು ಮಾಡಿದ್ದೀನಿ, ಊಟ ಮಾಡಿ. ನನ್ಗೆ ಅದೆಲ್ಲ ಗೊತ್ತಿಲ್ಲ, ಊಟ ಇಟ್ಬಿಟ್ಟೆ ಹೋಗ್ಬೇಕು. ನಿಂಗೆ ಆಡ್ತಾ ಇದ್ದೀನಿ, ಒಂದು ಅರ್ಥ ಆಯ್ತಿಲ್ವಲ್ಲ ನನಗೆ. ಇದಕ್ಕೆ ತಂದು ಕೊಡ್ತಾ ಇಲ್ಲ ನೀನು ಮನೆಗೆ ಸಾಮಾನುಗಳ, ಇದಕ್ಕೆ ಬಾಡಿಗೆನೂ ಕೊಡ್ತಾ ಇಲ್ಲ, ಇದಕ್ಕೆ ಕೆಲಸಕ್ಕೆ ಹೋಗ್ಬಿಡ್ತಾ ಇಲ್ಲ. ಯಾಕೆ ಹೊಟ್ಟೆ ಉಡ್ಸ್ತಾ ಇದ್ದೀನಿ ನೀನು? ಯಾಕೆ ಹೊಟ್ಟೆ ಉಡ್ಸ್ತಾ ಇದೀಯ ಅಂತ ಅದನ್ನಾದ್ರೂ ಹೇಳು. ನಾನು ಇರಬೇಕೋ ಇಲ್ಲ ಸಾಯ್ಬೇಕು ಅದನ್ನಾದ್ರೂ ಹೇಳು ಹೋಗ್ಲಿ. ನನಗೆ ಆಯ್ತಾ ಇಲ್ಲ ನಿಂತು ಆಡೋಕ್ಕೆ. ಎಷ್ಟು ಹೊಟ್ಟೆ ಉಡ್ಸ್ತಾ ಇದ್ದೀವಿ ಗೊತ್ತಾ ನೀನು? ಪಾಪ ಬಂದ್ಬಿಟ್ಟು ಪವಿ 2-3 ಸತಿ ಓದ್ಲು, ಕರೆದ್ಬಿಟ್ಟು ನನ್ನ ಕೆಲಸಕ್ಕೆ ಸೇರಿಸ್ಬಿಟ್ಟು ಅವಳು ಮಾನ ಮರಿದು ಹೋಯ್ತಾ ಕೂತದೆ. ಜಾಸ್ತಿ ಮಾತಾಡಬೇಡ. ನಿನ್ನ ಕೆಲ್ಸಕ್ಕೆ ಹೋಗು ಅಂತ ನಾನೇನು ಹೇಳ್ತಿಲ್ಲ, ಹೋಯ್ತೀನಿ ಅಂದ್ರೆ ಹೋಗು, ಇಲ್ಲಿ ಕೆಲಸ ಮಾಡ್ಬಿಟ್ಟು ಹೋಗು. ಇಲ್ಲೇನು ನಾನು ಬೇಯಿಸ್ಕೊ ತಿನ್ನಕ ನಾನು ಏನೇನು ಗುಲಾಮ್ ಅನ್ಕೊಬಿಟ್ಟಿದ್ಯಾ ನೀನು? ಗುಲಾಮ್ ಅನ್ಕೊಂಡಿದ್ಯಾ ನೀನು? ಅಡುಗೆ ಮಾಡಿ ಏನು ಮಾಡಿದ್ವಿ ಸರ? ಬಿಡ್ತೀನಿ ಹಂಗೆಯ. ರಾತ್ರಿ ಸರ್ಗ ಅನ್ನ ಮಾಡಿದವ್ರು ಯಾರು ತಿಂದರು? ನಾಯಿ ತಿನ್ನಕ್ಕಿಲ್ಲ ನೀನು ನನ್ನ ಅಡುಗೆಯ. ಹಂಗೆ ಮಾಡ್ತಿದ್ದೀನಿ ನೀನು ಅಡುಗೆಯ. ನಿಮ್ಮ ಅಡುಗೆ ಕಲಿಸಿದಾಳ ನಿನಗೆ? ಹಾಂ ಪಾಪ ತುಸ್ಬೇಡ ನೀನು ಕೆಲ್ಸಕ್ಕೆ ಹೋಗೋ ಹೊತ್ತಲ್ಲಿ. ಏನು ಸಾಮಾನು ತಂದು ಮಡಗಿದ್ದೀನಿ ನೀನು ಮನೇಲಿ? ನೀನು ಏನು ಸಾಮಾನು ತಂದು ಮಡಗಿದ್ದೀನಿ ಅಂತ ನಿನ್ನ ಜೊತೆ ಜಗಳಕ್ಕೆ ನಂಗೆ ಟೈಮ್ ಇಲ್ಲ. ನನಗೆ ಅಲ್ಲಿ ಟಂಪ ಬಂದ್ಬಿಡ್ತದೆ. ಓಹೋ, ಏನು ದೊಡ್ಡ ಮನಸ್ಸು ಇಲ್ವ ನಿನಗೆ? ಟಂಪ ಬಂದ್ಬಿಡ್ತದೆ. ನಿನ್ಗೆ ಮಾತಾಡೋಕೆ ಎಲ್ಲಿ ಟೈಮ್ ಇದ್ದದು? ನಿಂಗೆ ಫಸ್ಟ್ ದಿವಸನೇ ಮಾತಾಡೋಕೆ ಟೈಮ್ ಇರಕ್ಕಿಲ್ಲ. ಇನ್ನು ನಾಳೆಂದಷ್ಟು ನೀನು ಇಟ್ಕೊಳ್ಳೋ ಹಿಡಿಯೋರು ಯಾರಿದ್ದಾರು? ಬಾಯಿ ಮುಚ್ಕೊಂಡು ಊಟ ಇಟ್ಕೊಡ್ಬಿಟ್ಟೆ ಹೋಗ್ಬೇಕು ನೀನು. ಹಾಕಂಗಾಡ್ತಾ ಇದ್ದೀನಿ ನೀನು. ಅನ್ನ ಹಳ್ಳಿಲ್ಲ ಕಣ್ಣವಿನ ಬಿಟ್ಟು ಹೋಗು. ಪರದಿ ಟಂಪ ಬಂದು ಬಾ. ತೂ ಬಂದೆ ತಾಳು ನವೀನ. ಒಯ್ತೀನಿ ಕಣ್ಣವಿನ, ನಿನ್ನ ಕಾಲಿಗೆ ಬೀಳ್ತೀನಿ, ನಿನ್ನ ಕೈ ಮುಗಿತೀನಿ ಕಣ್ಣವಿನ. ಸುಮ್ಮನೆ ನಿನ್ನ ಮಾನ ಮರಿದಿ ಕಳಿಬೇಡ ನೀನು. ಅನ್ನೇ ಕೂಟ್ ಹೋಗು ಅಂದ್ರೆ ಜಂಬಾಟಿದೆ ನೀನು. ಹೋಗ್ಬಿಟ್ಟು ಕಾಲು ಮುಗಿಸ್ಬಿಟ್ಟಿನ ಕಾಲ ನಡಿ. ಯಾರಿಗೆ ಹೇಳಿಯಾ? ಒಂದು ನಮಗೆ ಒಪ್ಸು ನಡಿ. ಊಟ ಕೊಡ್ದಾನೆ ಹೋಯ್ತಾವಳೆ ಅಂತೀನಿ, ಅವಮ್ಮನೆ ಒಪ್ಲಿ ನಡಿ. ಸಣ್ಣ ವಿಚಾರನೆಲ್ಲ ನೀನು ಅಕ್ಕಪಕ್ಕದವ್ರಿಗೆ ಹೇಳ್ತೀನಿ ಅಂತಾರೆ. ಯಾಕೆ ನವೀನ ನೀನು ಹಿಂಗೆ ಆಡಿ? ನೀನು ಯಾಕೆ ಹಿಂಗೆ ಆಡಿ? ಓಡ್ ಬಂದ್ಬಿಟ್ಟಿಲ್ಲ, ಓಡ್ ಬತ್ತಾ ಕರ್ದಕ್ಷಣ? ಹಾಂ ನೀನು ಕರ್ದಕ್ಷಣ ಓಡ್ ಬಂದವಳು ನೀನು. ನೀನು ಯಾವಾಗಿರ್ತೀನಿ ಅಂದ್ರೆ ನೀನು ಹೆಂಗೆ ನಂಬೋದು? ನಿನ್ನ ಏನಿಲ್ಲ ಮಾತ್ರ ಬೇಡ ನೀನು. ಹಾಗೆ ಈಗ ಮಾಡಿಯೇ ಸರಿ ಕೂಗ್ತಾಳೆ, ಸುಮ್ಮನಿರು ನವೀನ. ಕೂಗ್ಲಿ ತಕೋ. ಕೂಗಿದ್ರೆ ಯಾರು ಎದ್ರುಕೊಂಡರು? ಕೂಗ್ಬಿಟ್ರೆ ಎದ್ರುಕೊಬಿಟ್ರ ಅವಳೇ ಬಂದು ಒಪ್ಲಿ ತಕೋ. ಅವಳು ಗಂಡ ಅವನೇ, ಅವಳು ಗಂಡನಿಗೆ ಹಿಂಗೆ ಇಟ್ಟಿಲ್ದನೆಯ ಹೋಗ್ಬಿಟ್ಟು ಮಾಡ್ದಾನೆ ಮುಡ್ತಾನೆ ಹೋದಳೇನೋ. ಅವನೇನೋ ಹೆಂಗಾರ ಮಾಡ್ಕೊಳ್ಳಿ, ನನಗೇನೋ. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಅಡುಗೆ ಆಗಿರಬೇಕು, ಊಟಕ್ಕೆ ಇಕ್ಬೇಕು. ಬೇಯಿಸಿ ಮಾಡ್ಬಿಟ್ಟು ಹೋಗೋಕೆ ನಾನು ನಾಯಿ. ನಾನು ಅದು ತಗೊಂಡು ಉಣ್ಣೋಕೆ ನೀನು ನಾಯಿ ಅನ್ಕೊಬಿಟ್ಟಿದ್ದೀನಿ ನಾನು. ಅದೆಲ್ಲ ನಾನು ತಾನು ನಡೀಕ್ರ ನೋಡಮ್ಮ. ನೀನು ಕೆಲಸಕ್ಕೆ ಹೋಯ್ತಿತ್ತಾನೆ, ಅಡುಗೆ ಕರೆಕ್ಟಾಗಿ ಮಾಡ್ಬಿಟ್ಟು ಹೋಗು, ಇಟ್ಬಿಟ್ಟು ಹೋಗು ಅಷ್ಟೇ. ರಾತ್ರಿ ಬರೋ ಗೊತ್ತದೆ ಬಂದ್ರೆ ಸರಿಯಾಯ್ತು. ಎಷ್ಟೊತ್ತು ನೀನು ಬಿಡೋದಿನ? ಬಿಡೋದು 5:30 ಕರೆಕ್ಟಾಗಿ 6 ಗಂಟೆಗೆ ಇಲ್ಲಿದ್ರೆ ನೀನು ಬಚಾವು. 1 ನಿಮಿಷ ಜಾಸ್ತಿ ಆದ್ರೆ ಈಟ್ ನಿಲ್ಸ್ಬಿಡ್ತೀನಿ ನಿನ್ನ. ಅಲ್ಲ ಸರಿ ಬಿಡಿ, 6 ಗಂಟೆ ಕರೆಕ್ಟಾಗಿ ಬರ್ತೀನಿ ನವೀನ. ನಿನ್ನ ಕೈ ಮುಗಿತೀನಿ, ಕಾಲು ಬಿಡ್ತೀನಿ ನವೀನ. ಇವತ್ತು ಒಂದು ದಿವಸ ನವೀನ. ನಾಳೆ ಓದ್ಲಂತ ಅಡುಗೆ ಮಾಡ್ತೀನಿ. ಈಗ ಓದ್ತಾ ಇದ್ದ ನವೀನ. ನಾನು ಹೋಯ್ತೀನಿ ಫಸ್ಟ್ ದಿನ ಅಲ್ವಾ ನವೀನ? ಸರಿ ಹೋಗ ಆಳ ಸಾಯಿ. ಏನು ಪರತಿ ನಿಂದು? ಏನು ಕತೆ ನಿಂದು? ಟಂಪನು ಹೊಂಟೈತಲ್ಲ. ಬಿಡು, ನನಗೆ ಹೊಸಿ ಬೇಜಾರಾಯ್ತಾ ಇಲ್ಲ. ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ನೀನು? ನಿನ್ನ ಕೆಲಸಕ್ಕೆ ಸೇರ್ಕೊಳ್ಳೋಕ್ಕಿಲ್ಲ ಅದನ್ನ ಸುಮ್ಮನೆ ಹಿಂಸೆ ಕೊಡ್ತಿದ್ದಿಲ್ಲ. ನಿನ್ನ ಕಷ್ಟ ನೋಡಿ ನಾನು ಸೇರಿಸಿದ್ದು. ಹಿಂಗೆಲ್ಲ ಕಷ್ಟಪಡ್ತಿದ್ದೆಲ್ಲ ಚೆನ್ನಾಗಿರಲಿ ಅಂತ. ಇವತ್ತು ನೀನು ಕೆಲಸಕ್ಕೆ ಬರೋಕೆ ಹಿಂಗೆ ಆಡ್ತಾ ಇದ್ದೀನಿ. ಯಾಕೆ ಎಲ್ಲ ನನಗೆ ಗ್ರಾಚಾರ ಕಣ್ಪವಿ, ನನಗೆ ಗ್ರಾಚಾರ. ನವೀನ ದಿನ ಎಷ್ಟು ಹೊಟ್ಟೆ ಉಡಿಸ್ತಾವನೆ ಗೊತ್ತಾ? ಏನಂತ ಗೊತ್ತಿಲ್ಲ. ಅವ್ರು ಊರಿಗೆ ಹೋಗಿ ಬಂದರು ಸಾಕು, ಬರೀ ಹಿಂಗೆ ಹೊಟ್ಟೆ ಉಡಿಸ್ತಾರೆ. ಊಟಕ್ಕೆ ಕೊಡು ಅಂತ ಹೊಸಿ ಹೊಟ್ಟೆ ಉಡಿಸ್ತಿದ್ದ. ಉಂಡ ಗಂಟ ನಿಂತ್ಕೊಂತಿದ್ದ. ಅದಕ್ಕೆ ನಾನು ಇವತ್ತು ಒಂದು ದಿವಸದ ಓಡಿ ಬಂದೀನಿ. ಮನೇಲಿ ಒಂಚೂರೇ ನಿಮ್ದಿಗಿದ್ದದ, ಒಂಚೂರೇ ಬರ್ಲಿ ಅವಳು ಮಾಡ್ತೀನಿ. ಅವಳು ಬನ್ನಿ ಮೇಡಮ್. ಬನ್ನಿ ಅಣ್ಣ. ಅದೇ ಕನ್ನಡ ಪ್ಯಾಟ್ರಿಗೆ ಹೋಗ್ಬೇಕು ಕನ್ನಡ. ಯಾವ ಪೇಟ್ರಿ? ಅದೇ ಕನ್ನಡ, ಅದೇ ಲೂನರ್ಸ್ ಅಣ್ಣ. ಅದಾ? ತುಂಬ ದೂರ ಆಯ್ತದೆ. ಎಷ್ಟಂದಣ್ಣ? ಒಂದು 150 ರೂಪಾಯಿ ಆಯ್ತದೆ. ಯಪ್ಪ 150? ಅಣ್ಣ ಕಮ್ಮಿ ಮಾಡ್ಕೊ, ಒಂದು 50 ರೂಪಾಯಿ ಮಾಡ್ಕೋಣ. ಮೇಡಮ್ ಹೊಸಿ ದೂರ ಆಯ್ತದೆ ಮೇಡಮ್. ಅದಕ್ಕೆ ಯಾರು ಬಂದರು? ಬಂದ್ರಿ ಇವ್ರನ್ನ ಕರ್ಕೊಂಡೋಗಿ ಇವ್ರನ್ನ. ಇಲ್ಲಮ್ಮ ನಾನು ಬರಲ್ಲ. 50 ರೂಪಾಯಿಗೆ ಯಾರಮ್ಮ ಬರ್ತಾರೆ? ಬರಲ್ಲ ಕಣಮ್ಮ ನಾವು. ನೋಡಿ ಮೇಡಮ್, ಏನೋ ಪಾಪ ಹೆಂಗಸರುಗಳು ಅಂದ್ಬಿಟ್ಟು 150 ರೂಪಾಯಿಗೆ ಕೇಳಿವ್ನಿ. 10 ರೂಪಾಯಿ ಕಮ್ಮಿ ಮಾಡ್ಕೊತೀನಿ. ನಾನು ಬೇರೆಯವ್ರಿಗೆ ಯಾರಿಗೂ ಮಾಡ್ಕೊತಿಲ್ಲ. 140 ಮಾಡ್ಕೊತೀನಿ. ನೋಡಿ ಕರ್ಕೊಂಡೋಗಿ ಬಿಡ್ತೀನಿ ಅಷ್ಟೇ ಮೇಡಮ್. ಯಾಕೆ ಕನ್ನಡ ಅಂಗಡಿ? ಏನೂ ಇಲ್ಲ, ಹಂಗೆ ಅಣ್ಣ ಕಮ್ಮಿ ಮಾಡ್ಕೊ. ಚೆನ್ನಾಗಿ ಮಾತಾಡ್ತಿದ್ದೆ ಬಿಡು ನೀನುವೆ. ಅಷ್ಟೊಂಥರ ಮಾಡ್ಕೊಂಡಾರೆ. ಬಾಡಿಗೆಗೆ 150 ರೂಪಾಯಿ ಕೊಟ್ಟರಣ್ಣ. ಒಂದಿಷ್ಟು ದೂರ ಅದೇ. ಕಮ್ಮಿ ಮಾಡ್ಕೊ, ಒಂದು 50-60 ಮಾಡ್ಕೊ. ಪವಿ ಒಂದು 50 ರೂಪಾಯಿ ಕೇಳಿದ್ಲು. ನಾನು ಇನ್ನೊಂದು 10 ರೂಪಾಯಿ ಕೊಡೋದೈತಿದೆ ಮಾಡ್ಕೊಳ. ಇಲ್ಲ ಮೇಡಮ್, ಅಲ್ಲೆಲ್ಲರೂ ಹೊರಗಡೆ ಇಲ್ಲರಿದ್ರೆ ಕರ್ಕೊಂಡೋಗಿ. ನಾನು ಬರಲ್ಲ. ನೀನರೇ ಬಣ್ಣ. ಇಲ್ಲಮ್ಮ ಅಷ್ಟು ಕಡಿಮೆಗೆ ಯಾರಮ್ಮ ಬರ್ತಾರೆ? ಗ್ಯಾಸ್ ತುಂಬಸಕ್ಕಲ್ಲ ಎಷ್ಟು ರೈಟ್ ಗೊತ್ತಾ? ಅಷ್ಟು ಅಂತಿದ್ರಿ ಬರೀ 40 ರೂಪಾಯಿಗ. ಹೋಗಿ ನೀವಿನ್ನೂ ಆಟದಲ್ಲಿ ಎಲ್ಲೂ ಹೋಗಿಲ್ಲ ಅನ್ಸುತ್ತೆ ಕತೆ. ಅದಕ್ಕೆ ಆಟಕ್ಕೆ ಹೋಗಿಲ್ಲ ಕತೆ. ಹೋಗಿದ್ರೆ ಹೆಂಗೆ ಅನ್ಸ್ತೀರಾ? ಇದೆಲ್ಲ ಆಗಿದ್ದು ನನ್ನಿಂದೆಯ ಕಣ್ಪವಿ. ಇದು ಮಾತ್ರ ಸಂಜೆ ಗಂಟೆ ಅಂತಿದ್ದೀನಿ ನನ್ನಿಂದೆ ಅಂತ. ಏನಾರು ಹೇಳ್ದೆ ಯಾಕಂಗೆ ಆಡ್ತಾ ಇದ್ರಿ ನೀವು? ಗಂಡ ಇರ್ತೀರಿ ಬಿಡುವೆ. ನೀವು ಗಂಡ ಇರ್ತೀರಿ ಬಿಡಿ, ಯಾಕಂಗೆ ಆಡ್ತಾ ಇದ್ದೀರಿ?
ಏ ಹೋಗು, ನನಗಂತೂ ಬೇಜಾರಾಯ್ತದೆ. ಇನ್ನೇನು 8:30 10 ನಿಮಿಷ ಅದಲ್ಲ, ಏನು ಮಾಡಬೇಕು? ಟಂಪನು ಹೋಯ್ತು. ಹಾಂ, ಈ ಗೋಲ್ಡ್ ಬೇಕಾ? ಅದು ಯಾಕಂಗೆ ಆಡಿರೋ ಅಲ್ಲ, ಕಾಸಿರೋ ಗಟ್ಟಿಗೆ ಸರಿ ಆಯಿತು. ನಿಂತ ಒಂದು 20 ರೂಪಾಯಿ ಇದ್ದ ನೋಡು. ಇಲ್ಲ 1 ರೂಪಾಯಿ ಇಲ್ಲ ಪವಿನ ಹತ್ರ 1 ರೂಪಾಯಿ ಇಲ್ಲ. ಆಟದ ಬರ್ತಿದ್ದೆ ಹಂಗಂದೆ, ಮತ್ತೆ ಈಗ ಏನು ಮಾಡ್ಬೇಕೀಗ? ಈ ಅಣ್ಣ ಬೇರೆ ಹಿಂಗೆ ಕೇಳ್ತಾ ಕೂತವನಲ್ಲ, ನಾನು ನಡ್ಕೊಂಡು ಹೋಗೋದ. ಅದೇ ಕ್ಯಾಕರ್ ಉಗಿಸ್ಕೊಳ್ಬೇಕಾಯ್ತದೆ, ಹೋಗ್ಬಿಟ್ಟು ಉಗಿಸ್ಕೊಬರ್ಬೇಕಾಯ್ತದೆ ಸರಿಯಾಗಿ. ಆಮೇಲೆ ಅಮ್ಮನೇನಂತೂ ಕೆಲಸಕ್ಕೆ ಹೋಗ್ತೀನಿ ಅಂತ ಓದ್ಲತ್ತೆ ಬಂದೀನಿ. ಇನ್ನೂ ಕ್ಯಾಕರ್ ಉಗಿಸ್ಕೋಬೇಕಾಯ್ತದೆ ಮನೇಲಿ. ನಿನ್ನಿಂದ ಇರ್ಬೇಕಾದ್ರೆ ನಾನು ಜಗಳ ಆಡ್ಬೇಕಾಯ್ತದೆ ಅಷ್ಟೇ. ಅದಕ್ಕೆ ಕಣಪ್ಪ, ಒಬ್ರು ತಂಟೆಗೆ ಒಬ್ರು ಸವೇಸಕ್ಕೆ ಹೋಗ್ಬಾರ್ದು. ಅವ್ರ ಕೆಲಸ ಆಯಿತು, ಏನಾದ್ರು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ಹೊಣೆ ಬರವ. ಅಲ್ಲ ನಿಮ್ಮ ಮನೇಲಿ ಏನು ಹಿಂಗಾದ್ರೆ ಇದನ್ನ ಎಡ್ತಿ ಬುದು ಅಂತ ಹೇಳ್ಬೇಕು, ಅಂದ್ರೆ ಗಂಡ ಬುದು ಅಂತ ಹೇಳ್ಬೇಕು. ಯಾರೂ ಇಲ್ಲ, ನಿಮ್ಮಿಬ್ಬರದು ಬರೀ ಜಗಳ. ಆ ಓನರ ಮತ್ತೆ ಹೆಂಗೆ ಇರ್ಸ್ಕೊಂಡಿದ್ದಾರೋ ಕಾಣೆ. ನಿನ್ನ ಗಂಡನಂತ ಒಂದು ಸ್ವಲ್ಪನಾದ್ರೂ ಜ್ಞಾನ ಇಲ್ಲ, ಒಂಚೂರು ಜ್ಞಾನ ಇಲ್ಲ ನಿನ್ನ ಗಂಡನಿಗೆ. ಏನು ಅದೇನು ಕಂಡು ಅವನ ಜೊತೆ ಕೊಡ್ಬಂದು ನನಗಂತೂ ಅರ್ಥ ಆಯ್ತಾ ಇಲ್ಲ. ನಾನು ನೋಡಿನಿ, ನನ್ನ ಗಂಡ ಒಂದು ಸ್ವಲ್ಪ ಬೈತಾನೆ ಆಡ್ತಾನೆ, ಇಲ್ಲ ಅಂತ ಹೇಳಿಕಿಲ್ಲ. ಒಂದು ಸಲ ಅದು ಸರಿ ಐತಾನೆ. ಏನು ನಿನ್ನ ಗಂಡ ಸಂಜೆ ಗಂಟೆ ನೋಡು, ಸುಮ್ಮನೆ ಹಿಂಗಾದರೆ ಆಯ್ತಿಲ್ಲ ಪರತಿ. ನಿನ್ನ ದಾರಿ ನಿನಗೆ ನೋಡ್ಕೊ, ನನ್ನ ಜೊತೆ ಇದು ಮಾಡಬೇಡ. ನನಗಂತೂ ಭಾರಿ ಬೇಜಾರು ಮಾಡಿಬಿಟ್ಟಿದ್ದೀನಿ ನೀನು. ಬಿಡು, ನನ್ನಿಂದ ನಿಂಗೆ ತೊಂದರೆ ಆಯ್ತದೆ ಅಂದರೆ ಬೇಡ, ಏನು ಮಾಡೋಕ್ಕಾಯ್ತಿಲ್ಲ. ನನ್ನ ನಡೆ ಬರ, ನೀನು ಒಳ್ಳೆಯವಳೆ, ನಾನೇ ಸರಿ ಇಲ್ಲ. ನಾನು ಏನು ಮಾಡೋಣ? ಸರಿ ಬಾ, ಇದೊಂದು ಚೆನ್ನಾಗಿ ಕಲ್ತೀನಿ ಕತೆ. ಸರಿ ನಡಿ, ಸಿಕ್ಕಿಲ್ಲ ಬೇಡ, ಹೋಗು. ನಂಬರ್ ಇಕ್ಲಾಗತ್ತೆ ಆರಾಗಿತಿ. ನನಗೆ ತಪ್ಪಾಯ್ತು, ನಡಿ. ಏನದಾಗೆ ಯಾಕಂತ ತಲೆ ಕೆಡಿಸಿ ನನ್ನ ನಂಬಿಟ್ಟು ಕೈಕೊಂಡಿರ್ತಾರೆ ಅವರು. ನಾನು ಉಗಿಸ್ಕೋಬೇಕಾಯ್ತದೆ, ನಿನ್ನಿಂದ ನನಗೂ ಕೆಲಸ ಇಲ್ದಂಗೆ ಆಯ್ತದೆ. ನೋಡವ ತಾಯಿ ನನ್ನವ, ನೀನು ಕರೆಕ್ಟಾಗಿ ಬರೋಂಗಿದ್ರೆ ಬಾ, ಇಲ್ಲ ನಾನು ತಂಟೆಗೆ ಬರಬೇಡ. ನನ್ನ ಪಡಗೆ ನಾನು ರೆಡಿ ಹೋಗ್ತೀನಿ, ನಿನ್ನ ಪಡಗೆ ನೀನು ಬಾ ಆಯ್ತಾ. ಇವತ್ತು ಒಂದು ದಿವಸ ಇರಲಿ, 1 ರೂಪಾಯಿ ಕಾಸಿಲ್ಲ, ಏನು ಮಾಡಬೇಕು ಹಿಂಗಾದ್ರೆ? ನಡಿಯೋಣ, ಸಿಕ್ಕಿಲ್ಲ ನಡಿ. ನೋಡಿ ಮೇಡಮ್, 140 ರೂಪಾಯಿ ಕಡಿಮೆ ಬರಲ್ಲ ಮೇಡಮ್. ಏನೋ ನೀವು ಹಿಂಗೆ ಮಾತಾಡ್ತಿದ್ದೀರ ಅಂತ ಅಂದಿದ್ದು. ನಾವು ಬರೋಕ್ಕಾಗಲ್ಲ, ಹಿಂಗೆ ಆಗ್ಬಿಟ್ರೆ ನಿಮ್ಮ ಮಾತಾ ಗಿರಾಕಿಗಳು ಸಿಕ್ಬಿಟ್ರೆ ಉದ್ದಾರ ಆಗೋದೆಯಾ? ಏನು ಮೇಡಮ್ ಇಬ್ಬರು ನಿಂತ್ಕೊಂಡು ಬರೀ 105 ರೂಪಾಯಿ ಹಿಂಗೆ ಹೊಡೆದಾಡ್ತಾ ನಿಂತಿದ್ರಲ್ಲ. ಏನು ಹಿಂಗೆ ನೀವು? ನಮ್ಮ ಕಷ್ಟ ನಿಮ್ಗೆ ಗೊತ್ತಾ? ಸುಮ್ಮನಿರೋಣ. ನಾವು ದುಡ್ಡಿದ್ರೆ ಹಿಂಗೆ ಹೊಡೆದಾಡವ? ದುಡ್ಡಿಲ್ಲದಕ್ಕೆ ನಮ್ಮ ಕಷ್ಟ ಹಿಂಗೆ ಹೇಳ್ಕೊತಿರೋದು. ದುಡ್ಡಿದ್ರೆ ನಾವು ಹಿಂಗೆ ಹೊಡೆದಾಡಿಕ್ಕಿಡಕತ್ತೆ. ಬಸ್ ಕೊಡೋಯ್ತವ್ರ, ಅಲ್ಲಿ ಹೋಗ್ಬೇಕಿತ್ತು. ಹೋಗಿವನ್ರಮ್ಮ, ಬಸ್ ಹೋಗಿದ್ರೆ ನಾವೇ ಕಣ ಇಲ್ಲಿ ಗೋಡಿ ಕಬ್ರಬು. ಬಸ್ ಹೋಯ್ತಿರಕತ್ತೆ, ಯಾಕಮ್ಮ ಹೋಯ್ತಿಲ್ಲ? ಬಳಸ್ಕೊಂಡು ಹೋಯ್ತಿಲ್ಲ ಬಸ್ಗಳು. ಹಾಂ, ಬಳಸ್ಕೊಂಡು ಹೋಗ್ಬೇಕಿತ್ತು. ಇಡಿ ನಮ್ಮ ಕತೆ ನಮಗೆ. ಅಣ್ಣ, ಒಂದು 10 ರೂಪಾಯಿ ಕಮ್ಮಿ ಮಾಡ್ಕೊಳ್ಳೋದು ಯಾಕಣ ಅಂಗಡಿ? ಮೇಡಮ್ ಇಲ್ಲ ಮೇಡಮ್, ನಮ್ಮ ಕೈಲಿ ಆಯ್ತಿಲ್ಲ ಮೇಡಮ್, ನಿಜವಾಗ್ಲೂ ಆಯ್ತಿಲ್ಲ. ನೀವು ಅದು ದಯವಿಟ್ಟು ನಮ್ಮ ಕೇಳೋಕ್ಕೆ ಬರಬೇಡಿ. ಅಷ್ಟು ಕಮ್ಮಿಗೆ ಯಾರು ಮೇಡಮ್ ಬರ್ತಾರೆ? ಅದೇನು ಇಲ್ಲಿದೆಯಾ ಮೇಡಮ್? ಲೂನಸ್ ಬೇಡ್ರಿ, ಭಾರಿ ದೂರದಲ್ಲದೆ ಅದು. ಏನು ಮಾಡೋದು ಅಣ್ಣ? ನಡಿ, ಆದರೆ ಆಗಲಿ. ಸಿಕ್ಕಿಲ್ಲ ನಡಿ ಅಣ್ಣ. ಏನು ಕಮ್ಮಿ ಮಾಡ್ಕೊಂಡ್ರೆ 1 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿಲ್ವಲ್ಲ? ಮೇಡಮ್ ನಮ್ಮ ಕಷ್ಟ ನಮಗೆ ಬನ್ನಿ ಮೇಡಮ್. ಎಲ್ಲ ಗ್ಯಾಸ್ ರೇಟ್ ಜಾಸ್ತಿ ಆಗ್ಬಿಟ್ಟು ಭಾರಿ ಕಷ್ಟ ಪಡ್ತೀವಿ. ನಿಮ್ಗೆ ನಿಮ್ಮ ಕಷ್ಟ ಹೇಳ್ಕೊತೀರಿ, ನಾವು ಹಿಂಗೆ ಕಾಯ್ಕೊಂಡು ಕೂತ್ಕೋಬೇಕಲ್ಲ, ನಾವು ಯಾರಿಗೆ ಹೇಳ್ಕೊಳವ? ಹಾಂ, ಮುಂದುವರಿಯುವುದು. ಹಾಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ಕೊಳ್ಳಿ. ಧನ್ಯವಾದಗಳು. ಹಾಗೆ ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಲೈಫ್ಗೂ ಸಪೋರ್ಟ್ ಮಾಡಿ.